ಎಲ್ಲರಿಗೂ ನಮಸ್ಕಾರಗಳು. ಆಶ್ರಮದ ಹಿರಿಯ ಜೀವಿಗಳ ಜೊತೆ ಜನ್ಮದಿನ ಆಚರಿಸಿಕೊಂಡ ದಕ್ಷಕುಮಾರ್. ನಗರದ ಅಂಗವಿಕಲರ, ಅನಾಥರ ವೃದ್ಧಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲ್ಲದ ಅಮ್ಮ ಸೇವಾಶ್ರಮಕ್ಕೆ ನಗರದ ಗಣ್ಯರು, ಇಳಕಲ್ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಯುತ ಅರವಿಂದ್ ಮಂಗಳೂರವರು ತಮ್ಮ ಮಗನ ಜನ್ಮದಿನದ ಪ್ರಯುಕ್ತ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದ್ದರು. ಅವರ ಮಗನಾದ ದಕ್ಷಕುಮಾರ್ ಅವರು ಆಶ್ರಮದ ಹಿರಿಯ ಜೀವಿಗಳ ಜೊತೆ ಜನ್ಮದಿನವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಿಕೊಂಡರು. ನಂತರ ಹಿರಿಯ ಆಶ್ರಮ ಜೀವಿಗಳಿಗೆ ಸಿಹಿ ತಿನಿಸಿ ಅವರ ಆಶೀರ್ವಾದ ಪಡೆದರು. ಜನ್ಮದಿನದ ಪ್ರಯುಕ್ತ ಆಶ್ರಮದ ಹಿರಿಯ ಜೀವಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಿದ್ದರು. ಜನ್ಮದಿನದ ಕಾರ್ಯಕ್ರಮದಲ್ಲಿ ಶ್ರೀಯುತ ಅರವಿಂದ್ ಮಂಗಳೂರ್ ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ಗಿರಿಜಾ ಮಂಗಳೂರ್ ಅವರು ಹಾಗೂ ಆಪ್ತ ಮಿತ್ರರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಎಲ್ಲರಿಗೂ ಸುಪ್ರಭಾತ. ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಈ ಒಂದು ಅಮ್ಮ ಸೇವಾಶ್ರಮದಲ್ಲಿ ಇಂದು ನಮ್ಮ ನಗರದ ಗಣ್ಯರು, ಇಳಕಲ್ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರೂ ಆದ ಆಪ್ತರೂ ಆದ ಶ್ರೀ ಅರವಿಂದ್ ಮಂಗಳೂರವರು ತಮ್ಮ ಧರ್ಮಪತ್ನಿ ಹಾಗೂ ಚಿರಂಜೀವಿ ದಕ್ಷಕುಮಾರ್ ಅವರೊಂದಿಗೆ ಬಂದು ಭೇಟಿ ಕೊಟ್ಟು ತಮ್ಮ ಮಗನ ಒಂದು ಹುಟ್ಟುಹಬ್ಬ ಇಂಥ ಆಶ್ರಮದಾಗ ಆಚರಿಸಬೇಕು ಅನ್ನುವಂಥ ಒಂದು ಮನೋಭಾವನೆ ಬಂದಿದ್ದು ತುಂಬ ಸಂತೋಷದ ಸಂಗತಿ. ಅವರ ಒಂದು ಈ ಹುಟ್ಟುಹಬ್ಬ ಇಲ್ಲಿ ಬಂದು ಎಲ್ಲ ಆಶ್ರಮವಾಸಿಗಳ ಮಧ್ಯೆ ಆಚರಿಸ್ತಿರುವುದು ಒಂದು ಸಮಾಜಕ್ಕೆ ಮಾದರಿ. ಅವರ ಒಂದು ಹುಟ್ಟುಹಬ್ಬಕ್ಕೆ ದಕ್ಷಕುಮಾರ್ ಹುಟ್ಟುಹಬ್ಬಕ್ಕೆ ನಾನು ಅಮ್ಮ ಸಂಸ್ಥೆಯ ಎಲ್ಲ ಆಶ್ರಮವಾಸಿಗಳ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದ. ಇದೊಂದು ವಿಶಿಷ್ಟವಾದ ಸಂಸ್ಥೆ. ಇಲ್ಲಿ ವೃದ್ಧರ ಒಂದು ತಾಣವಾಗಿದೆ. ಇಲ್ಲಿ ಇರುವಂತಹ ಎಲ್ಲ ವೃದ್ಧರು, ಹಿರಿಯರು, ಅನಾಥರು ಇಲ್ಲೇನ ಅವರ ಸೇವೆ ಮಾಡ್ತಾ ಇದ್ದಾರೆ. ಪುರುಷೋತ್ತಮ್ ಅವರು, ಅವರಿಗೆ ನಮ್ಮ ಆತ್ಮೀಯರು. ಮೊದಲು ಅವರಿಗೆ ನಾನು ಆ ದರ ಫ್ಯಾಮಿಲೀಸ್ಗೆ ಮತ್ತು ಅವರ ಸಂಸ್ಥೆಯ ಪದಾಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತಾ, ನನಗೆ ಪುರುಷೋತ್ತಮ್ ದರಕವರು ಬಹಳ ದಿವಸದಿಂದ ಪರಿಚಯ. ಅವರ ಸೇವೆ ಅನಂತವಾಗಿದೆ ಅನ್ನೋದು ಅದು ಕೂಡ ನನಗೆ ಗೊತ್ತಿತ್ತು. ಆದರೆ ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ನನ್ನ ಮಗ ಹೇಳ್ದ, ಇಲ್ಲ ಸುರಕ್ಷಾ ಸಂಸ್ಥೆಗೆ ಹೋಗಿ ನಾನು ನಾಳೆ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತೀನಿ ಅಂತ ಹೇಳಿದಾಗ ನನಗೆ ಅದೊಂದು ಅತೀವ ಸಂತೋಷ ಆಯಿತು. ಈಗ ನಾವು ರಾಜಕಾರಣದಲ್ಲಿ ಇಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇರ್ತೇವೆ, ಆದರೆ ಅವನು ತನ್ನ ಮೊಟ್ಟ ಮೊದಲ 18ನೇ ವರ್ಷದ ಜವಾಬ್ದಾರಿ ಒಂದು ವಯಸ್ಸಿಗೆ ಬಂದಾಗ ಅವನ ಮನಸ್ಸಿನಲ್ಲಿ ಇಂಥ ಒಂದು ಅನಾಥರ ಜೊತೆ, ವೃದ್ಧರ ಜೊತೆ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಏನು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೇನೆ. ಅವನಿಗೂ ಕೂಡ ನಾವು ಅಭಿನಂದನೆ ಸಲ್ತಾ, ಅದರ ಜೊತೆಗೆ ಈ ಒಂದು ಸಂಸ್ಥೆ ಇದೀಗ ಬೆಳೀತಾ ಇದೆ. ಇದಕ್ಕೆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ದರಕವರು ಮುತ್ಯಾರ ಆಶೀರ್ವಾದ ಹಾಗೂ ಎಲ್ಲರ ಆಶೀರ್ವಾದ ಇದ್ರ ಮೇಲೆ ಇರಬೇಕು. ನಮ್ಮದು ಕೂಡ ಸಹಾಯ ಸಹಕಾರ ಈ ಸಂಸ್ಥೆಗೆ ಇರುತ್ತೆ. ಇಂಥ ಒಂದು ಕಾರ್ಯಕ್ರಮವನ್ನು ಒಂದು ಮುಂದಿನ ದಿನಮಾನದಲ್ಲಿ ಇವರಿಗೆ ಸ್ವಂತ ಬಿಲ್ಡಿಂಗ್ ಆಗಿ, ಸ್ವಂತ ಒಂದು ವೃದ್ಧರ ಸಂಖ್ಯೆ ಹೆಚ್ಚಾಗಿ, ಇವರ ಸೇವೆ ಅನಂತವಾಗಿ ನಡೀಲಿ. ಅದೇ ರೀತಿಯ ತಮ್ಮೆಲ್ಲ ವೃದ್ಧರ ಹಾಗೂ ಅನಾಥರ ಒಂದು ಆಶೀರ್ವಾದ ನನ್ನ ಮಗನ ಮೇಲೆ ಇದ್ದು ಅವನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಒಂದು ತನ್ನ ಕಾಲ ಮೇಲೆ ತಾನು ನಿಂತು ತನ್ನ ಬದುಕನ್ನು ಸಾಧಿಸಿಕೊಳ್ಳಿಕ್ಕೆ ತಾವೆಲ್ಲರೂ ಹಾರೈಸಬೇಕು ಇವತ್ತಿನ ದಿವಸ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ತದನಂತರ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ದಕ್ಷಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯ ಕೋರಲಾಯಿತು. ಹೌದ್ರಿ.